इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಏಳು ವ್ಯಸನಗಳು. ಎಷ್ಟು ವ್ಯಸನಗಳು? ಸಪ್ತ ವ್ಯಸನ ಅಂತ ಹೇಳ್ತಾರೆ. ಈ ವ್ಯಸನಗಳೆಲ್ಲ ಈ ಜೀವನ ಒಂದನ್ನೇ ಅಲ್ಲ, ಭವಗಳಲ್ಲಿ ದುಃಖವನ್ನು ಕೊಡುವಂಥವಿದಾವ. ಈ ಜೀವಕ್ಕೆ ನರಕ ನಿಗೋದ ಅಂತ ಅಸಾಧ್ಯ ವೇದನೆಯನ್ನು ಕೊಡೋಂಥವಿದಾವ. ನೋಡ್ರಿ, ಈ ಏಳು ವ್ಯಸನಗಳು ಯಾವ್ಯಾವಂತಂದರೆ ಮಾಂಸ ತಿನ್ನೋದು, ಮಾಂಸ ಮೊಟ್ಟೆ ಮೀನು ಸೇವಿಸೋದು, ಜೂಜಾಡೋದು, ಬೇಟೆ ಆಡೋದು, ಮದ್ಯಪಾನ ಮಾಡೋದು, ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಎರಡೂ ಒಂದನೇ. ಪರಸ್ತ್ರೀ ಗಮನ, ವೇಶ್ಯಾಗಮನ ಅಂತಕ್ಕಂಥವು ಇವು ಏಳು ವ್ಯಸನಗಳಿದಾವೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಮುಖ್ಯವಾಗಿ ಈ ವ್ಯಸನಗಳಲ್ಲಿ ಇರೋಂಥ ಜೀವಿಗಳಿಗೆ ಒಂದೊಂದು ವ್ಯಸನದಲ್ಲಿ ಉಳ್ಕೊಂಡ್ರು ಅವರ ಜೀವನ ಎಷ್ಟು ಕಷ್ಟಮಯವಾತು ಇದೇ ಜನ್ಮದಲ್ಲಿ ನೀವು ಕಲ್ಪನೆ ಮಾಡಬಹುದು. ಯಾರ್ದನ್ನು ನೀವು ಕಲ್ಪನೆಗಿಂತಲೂ ಮೇಲಿದೆ. ಪಾಂಡವರು ಇಷ್ಟು ಒಳ್ಳೆಯ ಸಜ್ಜನರು. ಧರ್ಮರಾಜನಂಥವರು ಒಂದು ಜೂಜಾಡ ವ್ಯಸನದಲ್ಲಿ ಇಟ್ಕೊಂಡು ತಾವೇ ಕಟ್ಟಿದ ಇಂದ್ರ ಭವನವನ್ನು ದಾವಾದಲ್ಲಿ ಹಾಕಿಬಿಟ್ರಂತೆ. ಇಂದ್ರ ಭವನ, ಇಂದ್ರಪ್ರಸ್ಥ ಅಂದರೆ ಇವತ್ತಿನ ದಿಲ್ಲಿ, ಅದು ದಾವಾದಲ್ಲಿ ಹಾಕಿದ್ರು. ಅಷ್ಟನ್ನು ಅಲ್ಲದೆ ಅರ್ಜುನನ ಧರ್ಮಪತ್ನಿ ಆದಂಥ ದ್ರೌಪದಿನೂ ಕೂಡ ದಾವಾದಲ್ಲಿ ಹಾಕಿಬಿಟ್ರು. ಎಷ್ಟು ಕಷ್ಟ ಅನುಭವಿಸಿದ್ರಿ. ಅದಕ್ಕಾಗಿ ಯಾವ ಆಟ ಇದೆಯಾ ಅದಕ್ಕೊಂದು ಜೂಜಿಗೆ ಹಣ ಕಟ್ಟಿ ಆಡ್ತಾರ. ಅದಕ್ಕೇನು ಸರ್ತು ಇನ್ನೇನು ಅಂತಾರಲ್ಲ, ಅದು ಏನೇ ಇರಲಿ, ಬೇಕಾದರೆ ಯಾವ ರೇಸ್ ಇರಲಿ, ಯಾವುದು ಕುದುರೆದು ಇರಲಿ, ಯಾವುದು ಇರಲಿ, ಬೇಕಾದ್ದು ಇರಲಿ, ಯಾವುದು ಆಟಕ್ಕೆ ಹಣ ಕಟ್ಟಿ ಆಡ್ತಾರೋ ಅದೆಲ್ಲ ಮಹಾಪಾಪ. ಇವತ್ತಿನ ಈ ಕಿಲಾಡಿಗಳೆಲ್ಲ ದೊಡ್ಡ ಜೂಜಾಟರಾಗಿದ್ದಾರೆ. ಅವ್ರನ್ನ ಅದಕ್ಕಾಗಿ ಈ ವ್ಯಸನ ಬೇಡ. ಆಮೇಲೆ ಈ ವ್ಯಸನದಿಂದ ಅವ್ರಿಗೆ ಎಷ್ಟು ಕಷ್ಟ ಅನುಭವಿಸಬೇಕಾತು. ಆಮೇಲೆ ಮಾಂಸ ತಿನ್ನೋದು. ಒಬ್ಬ ಬಕರಾಜ ಅಂತ ಇದ್ದ, ಅವನದು ಕಥೆಯನ್ನು ಕೇಳಿದ್ರೆ ಇವತ್ತು ಇದು ನೋಡ್ರಿ, ಯಾವುದೇ ಜೀವವನ್ನು ಸಾಯಿಸದೆ ಮಾಂಸ ಬರೋಂಗಿಲ್ಲ, ಅದನ್ನು ಸೇವನೆ ಮಾಡೋದು. ನಮಗೆಷ್ಟು ಬದುಕಕ್ಕೆ ಅಧಿಕಾರ ಐತೋ ಅದಕ್ಕೂ ಅಷ್ಟೇ ಅಧಿಕಾರ ಐತೆ. ಮುಂದೆ ಒಂದು ಹಿಟ್ಟಿನ ಕೋಳಿಯನ್ನು ಮಾಡಿ ಬಲಿ ಕೊಟ್ಟದ್ರಿಂದ ಚಂದ್ರಮತಿ ಮತ್ತು ಯಶೋಧರ ರಾಜ ಅವರು ತಾಯಿಯ ಒಂದು ಒತ್ತಟಕ್ಕೆ ಮಣಿದು ಅವರ ಜೊತೆಗೆ ಸಿದ್ದದ್ರಿಂದ 7 ಭವದಲ್ಲಿ ಕುರಿ ಕೋಳಿಯಾಗಿ ಹುಟ್ಟಬೇಕಾತು. ಇಂಥದ್ದು ಆ ಬಕರ ನರಕಕ್ಕಾಗಿ ಹೋಗಬೇಕಾಗ್ತದೆ. ಯಾರು ಮಾಂಸ ಮೊಟ್ಟೆ ಮೀನನ್ನು ಸೇವಿಸ್ತಾರ ಮುಂದಿನ ಜನ್ಮದಲ್ಲಿ ಅವರು ನರಕಕ್ಕೆ ಹೋದಾಗ ಅವ್ರದ್ದೇ ಕೈಯನ್ನು ಕಡಿದು ಕಾಲನ್ನು ಕಡಿದು ಅವ್ರ ಬಾಯಿಗೆ ತುರುಕ್ತಾರಂತೆ. ತಿನ್ರಿ ತಿನ್ರಿ ನೀವು ತಿಂತಿದ್ದಲ್ಲೋ ಅಂತ. ಸರೆಯ ಕುಡಿಯೋದು, ಒಂದು ಹನಿ ಸರೆಯ ಕುಡಿದ್ರೆ 7 ಊರಿಗೆ ಬೆಂಕಿ ಹಾಕಿ ಸುಟ್ಟಷ್ಟು ಪಾಪ ಆಗ್ತದಂತೆ. ಮಾಂಸ ತಿಂದ್ರೂ ಒಂದು ಜೀವದ ಹತ್ಯೆ ಮಾಡಿದರೆ ಇಡೀ ಭೂಮಿಯೆಲ್ಲ ದಾನ ಕೊಟ್ಟರು ನಿಮಗೆ ಆ ಪರಿಹಾರ ಆಗಲ್ಲ ಅಂತ. ಸಣ್ಣ ಒಂದು ಇರುವೆನದು ಹತ್ಯೆ ಮಾಡಿದರೆ ಅದೇ ಪ್ರಕಾರ ಆ ಸರೆಯ ಕುಡಿಯೋರಿಗೆ ನರಕದಲ್ಲಿ ಹೋದಾಗ ಮದ್ಯಪಾನ ಮಾಡಾಗ ಅವ್ರದನ್ನು ಕಬ್ಬಿಣವನ್ನು ಕಾಯಿಸಿ ಅದು ನೀರಾಗಿ ಹರಿತಾ ಇರ್ತದಲ್ಲ, ಅದನ್ನು ಅವರ ಬಾಯಿಗೆ ಎರಿತಾರಂತೆ. ಚಿಮ್ಮಟ್ಟಿಗೆ ಹಾಕ್ಕೊಂಡು ತೆಗೆದು ಕುಡೀರಿ ಕುಡೀರಿ ಅಂತ. ಈ ರೀತಿ ಅದಕ್ಕಾಗಿ ಈ ವ್ಯಸನ ಮಾಡಬಾರ್ದು. ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಇದು ಒಂದು ವ್ಯಸನ ಐತೆ. ಯಾರ್ದು ಸಂಪತ್ತಿಯನ್ನು ಕೊಟ್ಟದ್ದಿಲ್ಲ ಅಂತ ಅವ್ರು ಬಿಟ್ಟದ್ದಿರಲಿ, ಮರ್ತದ್ದಿರಲಿ ಅಥವಾ ಬಿದ್ದದ್ದಿರಲಿ, ಅದನ್ನು ಎಂದು ನಾವು ತೊಗೊಳಕ್ಕೆ ಹೋಗಬಾರ್ದು. ಇದು ಒಂದು ಮಹಾಪಾಪ ಐತೆ. ಕಳ್ಳತನದಿಂದ ಎಷ್ಟು ಅನರ್ಥಗಳಾಗ್ತವಂತ ನೀವು ಹೇಳಲಾರ್ದು. ಅವ್ರು ಪ್ರಾಣನೇ ತೆಗಿತಾರೆ. ಯಾಕೆಂದರೆ ಪ್ರಾಣ ಉಳಿಸ್ಕೊಳ್ಳೋಕೆ ಇದು ಒಂದು ದನ ಅಂತೆ. ಅದನ್ನು ಸಂಸಾರಿ ಪ್ರಾಣಿಗಳಿಗೆ ಎಂದೂ ಇಂಥ ಕೆಲಸ ಮಾಡಬಾರ್ದು. ಒಂದು ಸರಿ ಕಳ್ಳತನ ಮಾಡಿದರೆ
ನೀವು ಜೀವನದಾಗೆಲ್ಲ ಒಳ್ಳೇದು ಮಾಡ್ರು ಕಳ್ಳ ಬಂದ ಅಂತೇಳಿ ಹೇಳ್ತಾರೆ. ಒಂದು ಸರಿ ಸುಳ್ಳು ಹೇಳಲಿ ಏನಂತಾರೆ, ಇವ್ರೇನೋ ಇವನು ಸುಳ್ಳುಗಾರ ಬಂದ, ಇವನು ಸುಳ್ಳು ಹೇಳೋನು ಅಂತೇಳಿ. ಕಾಲಾಧನ ಆಧನ ಈ ಸಂಪತ್ತಿ ಅಂತಾರಲ್ಲ, ಇದೆಲ್ಲ ಎಲ್ಲಿಂದ ಬಂತು ರೀ? ಯಾಕೆ ಅಂತ ಅಂದರೆ ಎಲ್ಲ ಸಾತ್ವಿಕವಾಗಿ ಜೀವನ ನಡೆಸಿದರೆ ಏನೂ ಆತೀತಿರಲ್ಲ. ಬೇಟೆ ಆಡೋದು ಮನೋರಂಜನೆಗೆ ನಾನಾ ಕಲಾಕೌಶಲ್ಯ ಅಂತ ಕೇಳಿಕೊಂಡು ಆ ಪ್ರಾಣಿಗಳನ್ನು ಇನ್ನು ಮಾಂಸಕ್ಕಾಗಿ ಬೇಟೆ ಆಡ್ತಾನೆ, ಇಲ್ಲದೇ ಇದ್ದರೆ ಅದರದ್ದು ಚರ್ಮ ದಂತಗಳಿಗಾಗಿ ಬೇಟೆ ಆಡ್ತಾರೆ. ಆನೆಗೆ ನಿಂತದ್ದು ಏನೋ ಇದು ಇರ್ತದೆ. ಮತ್ತಿಲ್ಲ ಅಂದರೆ ನನ್ನ ಕಲಾಕೌಶಲ್ಯ ನೋಡು, ನಾನು ನನ್ನ ಬಾಣ ಒಂದೇ ಬಾಣದಲ್ಲಿ ಎಷ್ಟು ಜೀವವನ್ನು ಸಾಯಿಸಿದೆ, ಇಷ್ಟು ಪಕ್ಷಿಗಳನ್ನು ನೋಡಿದೆ. ಈ ಎಲ್ಲ ಮಹಾಪಾಪನ್ರಿ. ಅದಕ್ಕಾಗಿ ಈ ಪಟಾಕಿ ಹೊಡೆಯೋದು ನಿಮ್ಗೆ ಹೇಳಿದವಲ್ಲ, ಇದು ಒಂದು ಮಹಾ ವ್ಯಸನ ಐತೆ. ಇದರಿಂದ ನೀವು ಪಟಾಕಿ ಹಾರಿಸಿದ್ರಂದ್ರೆ ನಿಮಗೆ ನರಕತ್ತಿ ಬಿಟ್ಟರೆ ಬೇರೆ ಏನೂ ಆಗಂಗಿಲ್ಲ. ಏನು ಮಾಡ್ಬೇಕೀಗ? ತುಪ್ಪದ ದೀಪ ತರ್ರಿ, ಭಾಳ ಚೆಂದಾಗಿ ಭಗವಂತನ ಆರತಿಯನ್ನು ಮಾಡಿರಿ. 1 ತೊಲ ತುಪ್ಪದ ದೀಪ ಅಂದಾಗ ನೀವು ದೀಪಾವಳಿಗೆ ಒಳ್ಳೆ ದೀಪದ ಚೆಂದಾಗಿ ದೀಪವನ್ನು ಚೆನ್ನಾಗಿ ಇಟ್ಕೊಂಡು ಬಂದು ಸಜಾಯಿಸ್ಕೊಂಬಂದು ಒಳ್ಳೆ ಚೆನ್ನಾಗಿ ಭಕ್ತಿವ 1 ತೊಲ ತುಪ್ಪದ ದೀಪ ಹಚ್ಚಿದ್ರೆ 1 ಟನ್ ಆಕ್ಸಿಜನ್ ಉತ್ಪನ್ನ ಆಗ್ತದಂತ. 1 ತೊಲ ಎಣ್ಣೆ ದೀಪ ಹಚ್ಚಿದ್ರೆ 1 ಟನ್ ಕಾರ್ಬನ್ ಉತ್ಪನ್ನ ಆಗ್ತದಂತ. ಅದಕ್ಕಾಗಿ ಇದನ್ನು ಮಾಡಬಾರದು. ಅಂದರೆ ಇದನ್ನು ಯಾವುದು ಬೇಟೆ ಆಡೋದು, ಇದು ಅದರಾಗ ಹಿಂಸಾನಂದ ರೌದ್ರ ಧ್ಯಾನ ಅಂತೇಳಿ. ಹಿಂಸೆ ಮಾಡೋದು, ಖುಷಿ ಪಡೋದು. ಏನು ಮಾಡೋದು? ಇವೆಲ್ಲ ರೌದ್ರ ಧ್ಯಾನ ರೀ. ಕಳ್ಳತನ ಮಾಡೋದು, ಖುಷಿ ಪಡೋದು. ಸುಳ್ಳು ಹೇಳೋದು, ಖುಷಿಯನ್ನು ಪಡೋದು. ಮತ್ತು ಇವೆಲ್ಲ ಮಹಾಪಾಪದವು. ಇದರಿಂದ ಪ್ರಯೋಜನವೂ ಏನೂ ಇಲ್ಲ. ಮತ್ತು ಶರೀರ ಈಗ ಮದ್ಯಪಾನ ಅಂತ ಅಂದ್ರೆ ಏನು ಗೊತ್ತನ್ನ? ತಂಬಾಕು, ಗುಟ್ಕಾ, ಸಿಕ್ರೇಟು, ಬೀಡಿ, ಅಫೀಮು, ಗಾಂಜಾ ಮತ್ತಿನ್ನೇನು ಹೀರೋ ಅದೇನೆಲ್ಲ ಬಂದೈತಲ್ಲ, ಅವು ಎಂಥದ್ದು ಎಲ್ಲ ಈಗೆಲ್ಲ ಡ್ರಗ್ಸ್ ಅಂತ ಏನೋ ಅಂತಾರಲ್ಲ, ಅವೆಲ್ಲ ಮಹಾಪಾಪನ್ರಿ. ಇದರಿಂದ ನೋಡ್ರಿ, ಸರೆಯ ಕುಡಿಯೋದ್ರಿಂದ 50% ಮದ್ಯಪಾನದಿಂದ ಲಿವರ್ ಹೋಗ್ತದಂತ. ಮಾಂಸ ತಿನ್ನೋದ್ರಿಂದ, ಮೊಟ್ಟೆ ಮೀನು ಸೇವಿಸೋದ್ರಿಂದ 94% ಹಾರ್ಟ್ ಅಟ್ಯಾಕ್ ಆಗ್ತದಂತ. ಇದನ್ನು ಬಿಟ್ಟರೆ 94% ಹಾರ್ಟ್ ಅಟ್ಯಾಕ್ ನಿಮ್ಮಿಂದ ಉಳ್ಕೊಂಡ್ರಿ. ನಾವು ಇನ್ನು ಉಳಿತೆ ಅಷ್ಟ 6% ಉಳ್ಕೊಂತ. ಆದರೆ ಇದರಿಂದನೂ ದೂರ ಇರೋದು. ಆಮೇಲೆ ಪರಸ್ತ್ರೀ ಗಮನ ನೋಡ್ರಿ. ಇವತ್ತು ಎಂತೆಂಥ ಏಡ್ಸು ಎಂತೆಂಥ ಕಾಯಿಲೆಗಳು ಬಂದು ಎಲ್ಲಿಂದ ಬಂದು ಗೊತ್ತಾ? ಇನ್ನೇನೋ ಜಗತ್ತಿನ ಮಾಡದಿದ್ದು ಪಾಪ ಎಲ್ಲ ಮಾಡಿದರು. ಪರಸ್ತ್ರೀ ಅಂದರೆ ಎಲ್ಲಿವರೆಗೂ ಮದುವೆ ಆಗಲ್ಲ ಅಲ್ಲಿ ತಕ್ಕ. ಈಗ ಹೇಳಕತ್ತಾರ, ನೀವು ಅಲ್ಲಿ ತಕ್ಕ ಬ್ರಹ್ಮಚಾರಿಣಿ ವ್ರತ ತಗೊಳ್ರಿ. ಆಮೇಲೆ ತಮ್ಮ ಪತ್ನಿಯನ್ನು ಬಿಟ್ಟು ನೋಡಿದವ್ರನ್ನೆಲ್ಲ ಅಣ್ಣ, ತಮ್ಮ, ತಂಗಿ, ಅಕ್ಕ ಅಂತೆ. ಈಗ ನಿಮ್ಮ ಅಕ್ಕ ತಂಗಿಯವ್ರನ್ನ, ನಿಮ್ಮ ಮಡದಿಯವ್ರನ್ನ, ನಿಮ್ಮ ಇನ್ಯಾರನ್ನಾದರೂ ಯಾರು ಕೆಟ್ಟ ದೃಷ್ಟಿಲಿ ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತದ? ನಾವೊಂದು ವೇಳೆ ಬೇರೆಯವ್ರ ಕೆಟ್ಟ ದೃಷ್ಟಿಲಿ ನೋಡಿದ್ರೆ ಅವ್ರಿಗೆ ಹೆಂಗೆ ಅನ್ನಿಸ್ಬೇಕು? ಅದಕ್ಕಾಗಿ ಈ ವ್ರತವನ್ನು ಪಾಲನೆ ಮಾಡೋದು. ಇನ್ನು ಮುಂದೆ ಹೋಗಿ ನಗರ ಓದು ಅಂದ್ರೆ ತಮಗೆಲ್ಲ ಗೊತ್ತಲ್ಲ? ಇಲ್ಲ ಹೇಳಿದ್ದವಲ್ಲ, ವೇಶ್ಯಾಗಮನ. ಅವರಿಂದನೂ ದೂರ ಇರೋದು. ಇವು 7 ವ್ಯಸನದಿಂದ ದೊಡ್ಡ ರಾಜರು. ರಾವಣನ ನೋಡ್ರಿ, ಇಂಥ ಧರ್ಮಾತ್ಮ ಇದ್ದ ರಾವಣ. ಜನ ಹೇಳ್ದಂಗೇನಿಲ್ಲ. ರಾವಣ ಬಹಳ ಧರ್ಮನಿಷ್ಠಿದ್ದ, ಶಾಂತಿನಾಥ ಭಗವಂತನ ಪರಂಭಕ್ತ. ಮಾತ್ರ ಒಂದು ಪರಸ್ತ್ರೀಯನ್ನು ತಗೊಂಡು ಹೋದ್ರಿಂದ ಅವ್ರ ಪರಿಸ್ಥಿತಿ ಏನಾತ್ರಿ? ಚಾರುದತ್ತಿಗೆ ವೇಶ್ಯ ಸಂಗರ ನಗರ ಓದು ಸಂಬಂಧದಲ್ಲಿ ಹೋಗಿ ಅವರು ಸರ್ವಸ್ವ ನಾಶ. ರಾವಣನ ಮೃತ್ಯು ಆಯಿತು, ಲಂಕಾನಾಶ, ಮತ್ತು ನರಕಕ್ಕೆ ಹೋದರು. ಯಾರಾದರೂ ಅವ್ರಿಗೆ ಇವತ್ತು ತಮ್ಮ ಮಕ್ಕಳಿಗೆ ರಾವಣ ಅಂತ ಹೆಸರಿಟ್ಟಾರನ್ನ? ಇಲ್ಲ. ಆದರೆ ಇವು ಒಂದೊಂದೇ ವ್ಯಸನದಲ್ಲಿ ಉಳ್ಕೊಂಡು ಮದ್ಯಪಾನ ಸೇವನೆ ಮಾಡಿ ಯದುವಂಶ ಎಲ್ಲ ನಾಶ ಆಗಿ ಹೋತು. ಇವು ಬಹಳ ಕೆಟ್ಟದ್ರಿ. ಒಳ್ಳೊಳ್ಳೆಯ ಜೀವನದಲ್ಲಿ ಒಂದೊಂದು ವ್ಯಸನ ಹಾಳು ಮಾಡ್ತು. ಅದಕ್ಕಾಗಿ ಇದರಿಂದ ನಾವು
ಮನಸ್ಸು ವಚನ ಕಾಯಗಳಿಂದ ಇವನ್ನೆಲ್ಲ ತ್ಯಾಗ ಮಾಡಿ ನಮ್ಮ ಆತ್ಮ ಕಲ್ಯಾಣಕ್ಕೆ ಈ ವ್ಯಸನ ಪಾಪ ದೊಡ್ಡ ದುಃಖದಾಯಕವಾಗಿದ್ದಾವ. ನಾವೇನೋ ತಿಳಿತೀವಿ ಸಣ್ಣದು ಅಂತ. ನಮಗೆ ಮೊದಲು ಹೇಳ್ತಿದ್ರು ಚಿಕ್ಕವರಿದ್ದಾಗ, ಬೆಂಕಿ ಜೊತೆಗೆ ನೀರಿನ ಜೊತೆಗೆ ಆಟ ಆಡಬಾರ್ದು ಅಂತ. ಏನಂತಿದ್ರು? ಹೌದು, ಇದ್ರ ಜೊತೆಗೆ ಆಟ ಆಡಿದ್ರೆ ಇದ್ರದ್ದು ಏನು ಪರಿಣಾಮ ಆಗ್ತದೆ ಅನ್ನೋದನ್ನು ಅದು ನಾವು ಊಹಿಸೋಕ್ಕೂ ಬರಲ್ಲ. ಹಾಗೆ ಇದರ ಜೊತೆಗೆ ಎಂದು ನಾವು ಇಂಥ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಈ 7 ವ್ಯಸನದಿಂದ ಬದುಕಕ್ಕೆ ಹೇಳ್ರಿ. ಈಗಿಂದನೇ ನಿಮಗೆ ಅವರಿಗೆ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಒಳ್ಳೆಯ ಸಂಸ್ಕಾರ. ಅದೇ ಆ ಪಟಾಕಿ ಎಲ್ಲ ಆರಿಸ್ತಿರಲ್ಲ, ಆ ದುಡ್ಡನ್ನು ಶಾಸ್ತ್ರದಾನಕ್ಕೆ ಕೊಡ್ರಿ. ನೋಡ್ರಿ, ಇದ್ರಾಗೆಲ್ಲ ಹೆಸರು ಕೊಟ್ಟಾರೆ. ಶಾಸ್ತ್ರದಾನ ಕೊಟ್ಟವ್ರದ್ದು ದುಡ್ಡಿಂದೆಲ್ಲ ಹೆಸರು ಕೊಟ್ಟಿದ್ದಾರೆ, ಹಣವನ್ನು ಕೊಟ್ಟವ್ರದ. ಯಾಕೆ ಅಂತಂದರೆ ಮುಂದೆ ಬರೋಕೆ ಅವ್ರಿಗೆ ಒಂದು ಇದು ಸಿಗ್ತದೆ. ಏನು ಸಿಗ್ತದೆ? ಒಂದು ಪ್ರೇರಣೆ ಸಿಗ್ತದೆ. ನಾವು ಇಂಥ ಕಾರ್ಯವನ್ನು ಮಾಡಬೇಕು. ಒಳ್ಳೆ ಕಾರ್ಯ ಮಾಡಿರಿ. ಎಷ್ಟು ದನ ಹಾಳು ಮಾಡ್ತಾರ್ರಿ ಇವತ್ತು, ಲೆಕ್ಕ ಇಲ್ಲದಿದ್ದಷ್ಟು ನೀರಿಗೆ ಹಳೀತಾರೆ. ನಾನು ಗುಡ್ಗಾಂವ್ದಾಗಿದ್ದೆ, ಅಲ್ಲಿ ಹೇಳ್ತಿದ್ರು ಯುವತಿಯರು ಇಷ್ಟು ಸರಿಯಾಗಿ ಮದ್ಯಪಾನ ಮಾಡ್ತಾರಂತೆ, ಎಚ್ಚರ ತಪ್ಪಿ ಬಿದ್ದಿರ್ತಾರಂತ. ನೋಡ್ರಿ, 4 ಜನ ಎತ್ಕೊಂಡು ಹೋಗ್ತಾರಂತೆ. ಎಷ್ಟು ಹಾಳಾತು, ಮನೆ ಹಾಳು, ಎಲ್ಲ ಹಾಳು, ಪರಿವಾರ ಹಾಳು, ಎಲ್ಲವೂ ಹಾಳರೇ, ಏನೂ ಎಲ್ಲ ಇದ್ರಾಗ. ಅದೇ ನಿನ್ನೆ ಹೇಳಿದ್ನಲ್ಲ ನಾನು, ಜೂಜಾಡಕ್ಕೆ ಹೋದ್ರು, ಎಲ್ಲಿ 1 ರೂಪಾಯಿ ಅದೇನು ಹುಟ್ಟೋಕ್ಕಿಲ್ಲ. ನೀವು ಇವತ್ತು ಯಾರ್ದಾರ್ದು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋದ್ರಿ, ಅಂಗಡಿಲಿ ಹೋದ್ರೆ ನಿಮಗೆ ಸಾಯಂಕಾಲ 100, 500, 1000 ರೂಪಾಯಿ ಸಿಗ್ತದೆ. ಆದರೆ ಜೂಜಾಡಕ್ಕೆ ಕೂತ್ಕೊಂಡ್ರೆ ಯಾರ್ದು ಅಲ್ಲಿ 1 ರೂಪಾಯಿ ಹುಟ್ಟಲ್ಲ. ಇವ್ರದ್ದು ಅವ್ರ ಕಡೆ ಬರ್ತದೆ, ಇವ್ರದ್ದು ಅವ್ರ ಕಡೆ ಬರ್ತದೆ, ಮೈನಸ್ಸೇ ಆಗ್ತಾ ಹೋಗ್ತದೆ. ಯಾವುದೂ ಸಿಕ್ಕಲ್ಲ. ಸಮಯ ಹಾಳು, ಹಣ ಹಾಳು, ಜೀವನ ಹಾಳು, ಪರಿವಾರ ಹಾಳು. ಇದಕ್ಕೆಲ್ಲ ನಾವು ಇದಾಗಬಾರ್ದು. ಯಾಕೆ ಅಂತಂದರೆ ಇದರಿಂದ ನಿನ್ನೆ ಆಚಾರ್ಯ ಭಗವಂತರದ್ದು ಪ್ರವಚನ ಕೇಳಿದೆ. ಅದರಾಗೆ ಅದು ಆಚಾರ್ಯ ಭಗವಂತರು ನಿನ್ನೆ ಅದನ್ನೇ ಹೇಳಿದ್ದಾರೆ. ಈಗಿಷ್ಟು ದುರ್ಚಟಗಳಿಗೆ ಉಳಿದುಬಿಟ್ಟಾರೆ ಇವತ್ತಿನ ಯುವಗಳು. ಅವ್ರ ತಂದೆ ತಾಯಿಯ ಕೈಯಲ್ಲಿಲ್ಲ, ಅವ್ರದ್ದು ಮಾತಂತೂ ಕೇಳೋದು ದೂರ ಇರಲಿ ಬಿಡ್ರಿ. ಎಷ್ಟು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡ್ರು. ಈ ರೀತಿ ನಮ್ಮ ಜೀವನ ಹಾಳು ಆಗಬಾರ್ದು. ಈಗನೇ ನೋಡ್ಕೊಳ್ರಿ. ಗಿಡ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂದರೆ ಎಲ್ಲಿಂದ ಕೇಳಬೇಕು? ಈಗ ನೀವು ಹೇಳಿದ್ರೆ ಕೇಳಲ್ಲ ಅಂದರೆ, ಈಗ ನಮ್ಮ ಮಕ್ಕಳು ಕೇಳಲ್ಲ, ಪಟಾಕಿ ಹೊಡಿಬೇಕಂತಾರೆ, ದುಡ್ಡು ಕೊಡಿ ಅಂತಾರೆ. ಒಂದು ಕೆಲಸ ಮಾಡಿರಿ, 5 ರೂಪಾಯಿ ನೋಟ್ ಕೇಳ್ತಾರಲ್ಲ, ಅವನಿಗೆ 5 ರೂಪಾಯಿ ನೋಟ್ ಕೊಟ್ರಿ, ಇದನ್ನು ಸುಡ್ರಿ ಅಂತ ಅನ್ರಿ. ಬೆಂಕಿ ಹಚ್ಚಿ ಸುಡ್ತಾರನ ಯಾರು? ಮತ್ತು 500, 1000, 5000ಕ್ಕೆ 10,000ಕ್ಕೆ ಬೆಂಕಿ ಹಾಕಿ ಹೆಂಗೆ ಸುಟ್ಟರು? 1 ವರ್ಷ ಈ ಪಟಾಕಿ ಬೆಂಕಿ ಹಚ್ತಾರಲ್ಲ ದೇಶದಾಗ, ಯಾವ್ಯಾವ ಸಮಯದಲ್ಲಿ ಮದುವೆಲ್ಲೋ ಹಬ್ಬದಾಗೋ ಅವ್ರವು ಏನು ಹಬ್ಬ ಬರ್ತಾವೋ, ಯಾರ್ಯಾರು ಯಾವ್ಯಾವ ಹಬ್ಬ ಹುಣ್ಣಿಮೆಯಲ್ಲಿ ಮಾಡ್ತಾರಲ್ಲ, ಅದು ಒಂದು ವೇಳೆ ಆ ಹಣನ್ನೆಲ್ಲ ಉಳಿಸ್ಕೊಂಡ್ರೆ ಹಿಮಾಲಯದ ತಪ್ಪಲಿನಲ್ಲಿ ಹರಿಯೋಂಥ ಗಂಗಾ ನದಿಯನ್ನು ಕನ್ಯಾಕುಮಾರಿಗೆ ತೊಗೊಂಡು ಬರ್ಬೋದು. ನಾವು ಎಲ್ಲಿ ತರ್ಬೋದು? ನಮ್ಮ ಬುದ್ಧಿ ಎಷ್ಟು ಭ್ರಷ್ಟ ಆಗಿತ್ತು ನೋಡ್ರಿ ಅಂತ ಇಟ್ಕೊಳ್ರಿ. ಎಲ್ಲ ಹಣ ಹಾಳು, ಇದು ಹಾಳು. ಅದು ಈಗ ನಿಮ್ಮ ಮಗ ನಿಮ್ಮ ಮಾತು ಕೇಳಲ್ಲ ಅಂತಂದ್ರೆ ಇನ್ನೂ ಭಾಳ ಇದು ಮಾಡ್ತಾನಂತಂದ್ರೆ ಏನು ಮಾಡ್ಬೇಕಂತ? 1-2 ಈಗ ಹೌದು ಆಚಾರ್ಯಶ್ರೀನೂ ಹೇಳಿದ್ದಾರೆ ಇದೆ. ಯಾಕೆಂದ್ರೆ ಇವತ್ತು ಇಲ್ಲ ಅಂದ್ರೆ ನಾಳೆ ಕೇಳಂಗಿಲ್ಲ ರೀ ಅವರು. ಇವು ಭಾಳ ದೊಡ್ಡ ಅನರ್ಥಗಳಾಗ್ತಾ ಇದ್ದಾವೆ. ಈ ಪಾಪದಿಂದ ತಿಳ್ಕೊಂಡು ಇದ್ರದ್ದು ವಿಸ್ತಾರ ವರ್ಣನೆ ಮಾಡಿದ್ದಾರೆ ಶಾಸ್ತ್ರದರು. ಅವನು ಕಲ್ಪನೆ ಮಾಡಲ್ಲ. ಭವಗಳಲ್ಲೆಲ್ಲ ಹೋಗಿ ದುಃಖವನ್ನು ಅನುಭವಿಸಬೇಕಾತು. ಇದು ಒಂದೇ ಅಲ್ಲ, ಆ ನರಕಕ್ಕೂ ಹೋಗೋಕ್ಕೆ ಇವೆಲ್ಲ ಬಾಗಲಂತೆ. ಭಾಳ ಎಚ್ಚರಿಕೆಯಿಂದ ಇವೆಲ್ಲ ಪಾಪದಿಂದ ದೂರಾಗ್ರಿ. ಒಳ್ಳೆಯ ಆತ್ಮಕಲ್ಯಾಣದ ಮಾರ್ಗದಲ್ಲಿ ನಡ್ಕೊಂಡು ನಮ್ಮ ಆತ್ಮನ ಉದ್ಧಾರ ಮಾಡಿಕೊಳ್ಳೋದು ಇದು ಬಹಳ ಮಹತ್ವಪೂರ್ಣ ಇದ್ದಾವೆ. ಈ ವ್ಯಸನಗಳಿಂದ ತಾವೆಲ್ಲರೂ ದೂರಾಗಿ ನಮ್ಮ ಭವಿಷ್ಯವನ್ನು ಯಾರ ಹತ್ರ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಡೆನೇ ಇದೆ. ಏನೈತೆ? ನಿಮ್ಮ ಕೈಯಲ್ಲೇ ಇದೆ. ನಿಮ್ಗೆ ಈ ಕೈ ಸಿಕ್ಕಿದೆ ಅಂತ ಅಂದ್ರೆ ಇದನ್ನು ಕಾಲನ್ನು ಹಿಡಿಬೋದು, ಕುತ್ತಿಗೆನೂ ಹಿಡಿಬೋದು.
ನಿಮಗೆ ಹಣ ಸಿಕ್ಕಿದೆ, ಅದನ್ನು ದಾನನೂ ಕೊಡ್ಬೋದು, ಇಲ್ಲ ಆದರೆ ವ್ಯಸನಕ್ಕೆ ಉಪಯೋಗ ಮಾಡ್ಬೋದು. ಅಲ್ಲಿ ನಾನು ಒಂದು ಕೇಳಿದೆ, ವಿದೇಶದಾಗ ಒಬ್ಬರು ಯುವತಿ ಎಷ್ಟ್ರಿ ಒಂದು ಸರಿ ತನ್ನ ತಲೆಯ ಕೂದಲನ್ನು ಕಟಿಂಗ್ ಅದನ್ನು ಕಟ್ ಮಾಡ್ಕೊಳ್ಳೋಕ್ಕೆ 3000 ಕಿಲೋಮೀಟ್ರ್ ದೂರ ಹೋಗಿ 12 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಕಟ್ ಮಾಡ್ಕೊಂಡು 3000 ಕಿಲೋಮೀಟ್ರ್ ಸಫರ್ ಮಾಡಿದ್ದು. ಮತ್ತು ಇದು ಈಗ ಅಮೇರಿಕದಾಗ ಒಂದು ಹೋಟ್ಲ್ ತೆಗ್ದಾರಂತೆ, 27 ಲಕ್ಷ ರೂಪಾಯಿ ಅಂತೆ ಒಂದು ರಾತ್ರಿ ನಿಮಗೊಂದು ದಿನ ಒಬ್ರಿಗಿರಾಕ. ನೀವೆಷ್ಟು 500 ಅಡಿಲಿ ಮನ್ಕೊತೀರಾ, 1000 ರೊಟ್ಟಿ ಊಟ ಮಾಡ್ತೀರನ? ಇಲ್ಲೇ ಐತೆ ತಾಜ್ ಹೋಟೆಲ್ ನೋಡ್ರಲ್ಲ, 15, 25, 10 ಲಕ್ಷ ರೂಪಾಯಿ ಒಂದೊಂದಿನ. ಏನು ಎಷ್ಟಿದೆಲ್ಲ, ಎಷ್ಟು ಪಾಪದ ಕಾರ್ಯ ಅನ್ರಿ. ಹಿಂದೆ ಪಾಪ ಮಾಡ್ತಿದ್ರು ಯಾರೋ ಕೆಲವು ತಿಳಿದ ಪಾಪಿಗಳು, ಒಬ್ಬರು ಇಬ್ಬರು ಕದ್ದು ಮುಚ್ಚಿ ಎಲ್ಲೋ ಸೆರೆ ಕುಡಿತಿದ್ರು, ಮದ್ಯಪಾನ ಮಾಡ್ತಿದ್ರು, ಎಲ್ಲೋ ಇಂಥ ಮಾಂಸ ಪಾಪಿಗಳು ಪೇಟೆಗಿಟ್ಟೆ ಆಡಿ ಎಲ್ಲೋ ತಿಂತಿರು. ಅವರಷ್ಟಕ್ಕೆ ತಾನು ನಾನು ಪಾಪಿ ಅಂತ ತಿಳಿತಿರೋ. ಇವತ್ತು ತನ್ನಷ್ಟಕ್ಕೆ ತಾನು ಭಾಗ್ಯಶಾಲಿ ಅಂತ ತಿಳಿದವನ. ಈಗ ಮನೆಗೆ ನೀವು ಯಾವುದೇ ಊರಾಗ ಹೋಗ್ರಿ, ಇಲ್ಲಿ ಮೊಸರು ಸಿಗ್ತದೆ, ಮಜ್ಜಿಗೆ ಸಿಗ್ತದೆ, ತುಪ್ಪ ಸಿಗ್ತದಂತ ಎಲ್ಲರೂ ಬೋರ್ಡ್ ಹಾಕ್ಯಾರನ? ಹಾಲು ಸಿಗ್ತದಂತ ಬೋರ್ಡ್ ಹಾಕ್ಯಾರ? ವೈನ್ ಶಾಪ್ ಹಲಾಲದಿಂದ ಸಾಯಿಸಿದ್ದು, ಜಟ್ಕಾದಿಂದ ಸಾಯಿಸಿದ್ದು. ಅದರಿಂದ ಈಗ ಇವ್ರಿಗೆ ಗೊತ್ತಾಗಲ್ಲ, ಕಡೆಗೆ ಅದೇ ಒಂದು ಇದರಿಂದ ಯಾವ ಧರ್ಮದಾಗೂ ಹೇಳಿಲ್ಲ. ಇವರೆಲ್ಲ ತಮ್ಮ ಸ್ವಾರ್ಥಕ್ಕೆಲ್ಲ ಬರ್ಕೊಂಡು ಕುಂತಾರ. ಆ ಜೀವಿಗಳ ಪ್ರಾಣ ತೆಗೆದು ಎಷ್ಟು ಕಷ್ಟ ಅನ್ರಿ. ಎಲ್ಲೈತದ ನೋಡ್ರಿ, ಅವೇ ಬೋರ್ಡ್ ಹಾಕಿರ್ತಾರೆ. ಈಗ ತನ್ನಷ್ಟಕ್ಕೆ ತಾನು, ನಾನು ಇವತ್ತು ತಾಜ್ ಹೋಟೆಲ್ಲೇ ಉಳ್ಕೊಂಡು ಬಂದೆ, ತನ್ನಷ್ಟಕ್ಕೆ ತಾನು ಭಾಗ್ಯಶಾಲಿ ಅಂತ ತಿಳಿದಾನು. ಆದರೆ ಇಂಥ ಮಹಾಪಾಪದಿಂದ ಬದುಕುಳಿರಿ. ಆದರೆ ನಮ್ಮ ಭವಿಷ್ಯವನ್ನು ನಾವೇ ಕಾಪಾಡಿಕೊಳ್ಬೇಕು. ನಮಗ್ಯಾರು ಈಶ್ವರ ಭಗವಂತರು ಇಲ್ಲ, ನಮ್ಮನ್ನು ಸ್ವರ್ಗ ಮೋಕ್ಷ ತೊಗೊಂಡೋಗಿ ಇಡಾರದಾರ ಅಂತ ನಾವು ಪಾಪ ಮಾಡೋದು ಮತ್ತು ಭಗವಂತರ ಮೇಲೆ ಹಾಕೋದು. ಒಬ್ಬ ಪಾಪಿ ಸರೆಯ ಕುಡ್ಕೊಂಡು ಗಾಡಿ ಮದ್ಯಪಾನ ಮಾಡಿಕೊಂಡು ಗಾಡಿ ಹೊಡಿತದನ. ಗಾಡಿ ಹೊಡಿತು ಏನು ಹೇಳ್ತಾರೆ ಗೊತ್ತಾ? ಗಾಡೀಲಿ ಅಲ್ಲಿ ಮನಗಿದವರು, ಫುಟ್ಪಾತ್ ಮನಗಿದವ್ರನ್ನ ಎಷ್ಟೋ ಜನರನ್ನು ತಿಕ್ಕಿದ, ಅವ್ರ ಜೀವನ ಪ್ರಾಣ ತೆಗೆದ. ಆಮೇಲೆ ಏನು ಹೇಳ್ತಾನೆ ಗೊತ್ತಾ? ಹೇ ಖುದಾ ತೂನೆ ಕ್ಯಾ ಕರ್ ದಿಯಾ. ಇವನು ಸರಿಯಾಗಿ ಕುಡ್ಕೊಂಡು ಗಾಡಿ ಹೊಡಿಯೋದು, ಆ ಭಗವಂತರ ಮೇಲೆ ಹಾಕೋದು. ನೋಡ್ರಿ ಎಷ್ಟು ದುಸ್ಸಾಹಸಗಳು ಇವರಿಗೆ ಎಷ್ಟು ಬಂದವಂತ. ತಾವು ಮಾಡೋದು ಪಾಪ ಮತ್ತು ತೊಗೊಂಡೋಗಿ ದೇವ್ರ ಮೇಲೆ ಹಾಕೋರು. ಇವ್ರು ಎಂಥ ದುಷ್ಟರದಾರ ನೋಡ್ರಿ. ಇವ್ರಿಗೇನು ನೀನೇನು ಹೇಳ್ಬೇಕು? ಇವೆಲ್ಲ ಅಕ್ಷಮ್ಯ ಅಪರಾಧಗಳದವು. ಇಂಥ ಅಪರಾಧಗಳು ಈಗಂತಾರೆ ಬಲಾತ್ಕಾರ ನಡೀತಾವ. ಎಲ್ಲಿ ನೋಡಿದ್ರು ಬಲಾತ್ಕಾರ. ಯಾಕೆ ನಡೀತಾವ ಬಲಾತ್ಕಾರ? ಅವ್ನು ಸರಿಯಾಗಿ ಕುಡ್ದವನು, ಅವನಿಗೇನು ಬುದ್ಧಿ ಇರ್ತತನ್ರಿ. ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಿರಲ್ಲ. ಇವು ಎಲ್ಲ ನಾವೇ ಮಾಡಿಕೊಂಡಿದ್ದು. ಆದರೆ ಇಂಥವೆಲ್ಲ ಈ ಪಾಪ ಕಾರ್ಯಗಳನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋಕ್ಕೆ ಈ 7 ವ್ಯಸನಗಳನ್ನು ಬಿಟ್ಟರೆ ಈ ಜಗತ್ತಿನ ಎಲ್ಲ ಸಮಸ್ಯೆಗಳ ಸಮಾಧಾನ. ಈ ಕೋರ್ಟು ಬೇಡ, ಈ ರಾಜನೀತಿನೂ ಬೇಡ, ಈ ಇದೂ ಬೇಡ, ಯಾವುದು ಈ ಆಸ್ಪತ್ರೆನೂ ಬೇಡ, ಯಾವೂ ಬೇಡ. ಈ 7 ವ್ಯಸನದ ಕಾಲದಿಂದನೇ ಇವೆಲ್ಲವೂ ಎಲ್ಲರಿಗೂ ಕುತ್ತಿಗೆಗೂ ಉರುಳನ್ನು ತಂದಿಟ್ಟಾವು. ಆದರೆ ಮುಂದಿನ ಭವಿಷ್ಯನೂ ಪೂರ್ಣ ಅಂಧಕಾರ. ಈ ಅಂಧಕಾರದಿಂದ ಪಾರಾಗಿ ಆ ಸಿದ್ಧತ್ವ ಶುದ್ಧತ್ವ ಮೋಕ್ಷಕ್ಕೆ ಹೋಗೋಣಂತ ಭಗವಂತರ ಹತ್ರ ಗುರುದೇವರಲ್ಲಿ ಪ್ರಭುಗಳಲ್ಲೂ ನಾವು ಇದೇ ಪ್ರಾರ್ಥನೆ ಮಾಡ್ಕೋತೀವಿ. ಪ್ರಭು ತಮಗೆ ಹೇಗೆ ಸಿದ್ಧತ್ವ ಶುದ್ಧತ್ವ ಪ್ರಾಪ್ತ ಆಯಿತು, ತಮ್ಮೆಲ್ಲರಿಗೂ ಮೋಕ್ಷದ ಪ್ರಾಪ್ತಿ ಆಗಲಿ ಅಂತೇಳಿ ಕೇಳ್ತಾ, परम पूज्य आचार्य भगवान विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।